ಯಾದಗಿರಿ ಜಿಲ್ಲೆ ಅಂದ್ರೆ ರಾಜ್ಯದಲ್ಲೇ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಜಿಲ್ಲೆ. ಆದ್ರೆ ಇದೇ ಒಂದು ತೀರಾ ಹಿಂದುಳಿದ ಜಿಲ್ಲೆಯ 4 ಜನ UPSC ಕ್ರ್ಯಾಕ್ ಮಾಡಿದ್ದಾರೆ ಅಂದ್ರೆ ನಂಬಲೇಬೇಕಾಗಿದೆ. ಏನೋ ನಿನ್ನೆ ಫಲಿತಾಂಶ ಬಿಡುಗಡೆ ಇತ್ತು. ಫಲಿತಾಂಶ ಬಿಡುಗಡೆ ಆದ ನಂತರ ಯಾದಗಿರಿ ಜಿಲ್ಲೆಯ 4 ಜನ ಅಭ್ಯರ್ಥಿಗಳು UPSC ಕ್ರ್ಯಾಕ್ ಅನ್ನ ಮಾಡಿದ್ದಾರೆ. ಸದ್ಯ ನನ್ನ ಜೊತೆ ಮಾತನಾಡೋಕೆ ಏನೋ UPSC ಕ್ರ್ಯಾಕ್ ಮಾಡಿ 469 ರ್ಯಾಂಕ್ ಪಡೆದಿರುವಂಥ ಡಾಕ್ಟರ್ ನಿವೇದಿತಾ ಚಂದಪ್ಪ ಬಾವಿಮನಿಯವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ತಮಗೆ. ಸೊ ಈಗ ತಾವು ಯಾವ ರೀತಿ ಒಂದು ಖುಷಿ ವ್ಯಕ್ತಪಡಿಸ್ತೀರಿ? ಈಗ ಫಸ್ಟ್ ತಾವು ಈಗ UPSC ಕ್ರ್ಯಾಕ್ ಮಾಡಿದಿರಿ. ತುಂಬ ಖುಷಿ ಆಗುತ್ತೆ ಸರ್. ಖುಷಿ ಜೊತೆ ಜವಾಬ್ದಾರಿನೂ ಬಂದಿರುತ್ತೆ. ಸೊ ತುಂಬ ಖುಷಿ ಆಗುತ್ತೆ. ಚೈಲ್ಡ್ಹುಡ್ ಡ್ರೀಮ್ ಇದು, ಅಂದರೆ ಚಿಕ್ಕ ವಯಸ್ಸಿದ್ನಲ್ಲೂ UPSC ಪಾಸ್ ಆಗಬೇಕು ಅಂತ ಕನಸಿತ್ತು. ಸೊ ಇವತ್ತು ಕನಸು ನನಸಾಗಿರೋದಿನ ಸರ್. ಬರೀ ನನಗಲ್ಲ, ನನ್ನ ಪೂರ್ತಿ ಫ್ಯಾಮಿಲಿ ಕನಸು ನನಸಾಗಿರೋದಿನ ಸರ್. ತಾವು ಮೂಲತಃ ವೈದ್ಯ, MBBS ಮುಗಿಸ್ಕೊಂಡು ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ. ಆದರೆ 2023ವರೆಗೆ ಸೊ ವೈದ್ಯಕೀಯ MBBS ಮುಗಿಸ್ಕೊಂಡು ಡಾಕ್ಟರ್ ಕೆಲಸ ಮಾಡೋರು ಯಾಕೆ UPSC ಕಡೆ ಹೋಗ್ಬೇಕು ಅನಿಸಿತ್ತು? ಹೇಗೆ ಅನಿಸಿತ್ತು ಅಂತ? ಸರ್, ಮುಂಚೆಯಿಂದನೂ UPSCನೇ ಮಾಡಬೇಕು ಅಂತ ಇತ್ತು. ಡಾಕ್ಟರ್ ಆಗಿ ಯಾದಗಿರಿಲೂ ಕೆಲಸ ಮಾಡಿದೆ, ESI ಗುಲ್ಬರ್ಗಲ್ಲೂ ಕೆಲಸ ಮಾಡಿದೆ. ಸೊ ಅಂದರೆ ಮುಂಚೆಯಿಂದನೂ UPSC ಡ್ರೀಮ್ ಇರೋದು ಕಾರಣನೇ ಸರ್ UPSC ಬರಿಬೇಕು ಅಂತಲೇ ಇತ್ತು ಸರ್ ಮುಂಚೆಯಿಂದ. ಈಗ ತಮಗೆ 469 ರ್ಯಾಂಕ್ ಸಿಕ್ಕಿರೋಂಥದ್ದು. ಸೊ ಹೀಗಾಗಿ ಯಾವ ಫೀಲ್ಡ್ ಸಿಗ್ಬೋದು? ಈಗ IAS ಸಿಗ್ಬೋದು, ಅಥವಾ IPS ಸಿಗ್ಬೋದು, ಇಂಡಿಯನ್ ಫಾರಿನ್ ಸರ್ವಿಸ್ ಸಿಗ್ಬೋದಾ? ಹೀಗೆ ಯಾವ ಸಿಗ್ಬೋದು? ತಮಗೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ ಆಸೆ ಇರುವಂಥದ್ದು ಅಂತ? ಯಾವ ಕ್ಷೇತ್ರ ಸಿಕ್ಕರೂ ಖುಷಿನೇ ಸರ್. IAS ಸಿಕ್ಕರೆ ಇನ್ನೂ ಜಾಸ್ತಿ ಖುಷಿ. ಸೊ ಇನ್ನೊಂದು 15 ದಿನದಲ್ಲಿ ಗೊತ್ತಾಗುತ್ತೆ ಸರ್ ಯಾವ್ದು ಸಿಗುತ್ತೆ ಅಂತ. IPS ಅಂತೂ ಸಿಗುತ್ತೆ ಅಂತ ಅನ್ಸುತ್ತೆ ಸರ್. ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು? IAS ಅಂದರೆ ಇಷ್ಟ ಸರ್, ಅಂದರೆ ಇನ್ನೂ ಜಾಸ್ತಿ ಇಷ್ಟ. ಈಗ ಮೇಡಮ್, ತಮ್ಮದು IPS ಅಂದರೆ UPSC ಜರ್ನಿ ಆರಂಭ ಆಗಿದೆ ಹೇಗೆ? ಅಂದರೆ ಯಾಕಂದ್ರೆ ಡಾಕ್ಟರ್ ಆಗಿರೋದು ಕೆಲಸ ಮಾಡ್ತಿರೋದು ಯಾವಾಗ ಸ್ಟಾರ್ಟ್ ಮಾಡಿದ್ರು? ಯಾವಾಗ ಅನಿಸಿತ್ತು ತಾವು ಕೂಡ ಈಗ IPS UPSC ಪರೀಕ್ಷೆ ಬರೀಬೇಕು, ತಾವು ಜಿಲ್ಲಾಧಿಕಾರಿ SP ಆಗಿ ಕೆಲಸ ಮಾಡಬೇಕು ಅಂತೇಳಿ ತಲೆಯಲ್ಲಿ ಯಾವಾಗ ಬಂತು? ಯಾವಾಗ ಪ್ರಯತ್ನಕ್ಕೆ ಆರಂಭಿಸಿದಂಥ ಪ್ರಯತ್ನ ನೀವು? ಸರ್, ಚಿಕ್ಕ ವಯಸ್ಸಿದ್ದಾಗಿಂದಲೂ ಸ್ಕೂಲಲ್ಲಿ ಇದ್ದಾಗಿಂದನೂ, ಅಂದರೆ ಇವಾಗ ಎಲ್ಲರಿಗೂ ಕೇಳಿದ್ರು ಎಲ್ಲರಿಗೂ IAS ಆಗಬೇಕು ಅಂತಲೇ ಇಷ್ಟ ಇರುತ್ತಲ್ಲ. ಸೊ ಅದೇ ಥರನೇ ಸ್ಟಾರ್ಟ್ ಆಗಿರೋ ಡ್ರೀಮ್ ಸರ್. ಅದಾದಮೇಲೆ 10th ಸ್ಟ್ಯಾಂಡರ್ಡಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿಬಿಟ್ಟಿದೆ. ಸೊ ಡಿಸ್ಟ್ರಿಕ್ಟ್ ಟಾಪರಿಂದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕು ಅಂತ ಅದು ನಮ್ಮ ಸ್ಕೂಲ್ HM ಹೇಳಿದ್ರು ಅನ್ಸತಿ. ಸೊ ಅದು ಹಾಗೆ ಪ್ರೇರಣೆ ಆಗಿಬಿಟ್ಟು ಮನೇಲೂ ಎಲ್ಲರೂ ಪ್ರೋತ್ಸಾಹ ಮಾಡಿದರು ಸರ್. ಅದೇ ರೀತಿ ಆಗಬೇಕು ಅಂತ ಇತ್ತು ಸರ್. ಯಾದಗಿರಿ ಜಿಲ್ಲೆ ಅಂದರೆ ಭಾಳ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಜಿಲ್ಲೆ. ಒಂದು ರೀತಿ ಅಣೆಪಟ್ಟಿ. ಅಂದರೆ ಪ್ರತಿ ವರ್ಷ SSLC ಮತ್ತು PUC ಎಕ್ಸಾಮ್ ಬಂದಾಗ, ಫಲಿತಾಂಶ ಬಂದಾಗ ಲಾಸ್ಟ್ ಸ್ಟೇಜಲ್ಲಿ ನಾವು ಇರ್ತೀವಿ. ಸೊ ತಾವು ಕೂಡ ಇದೇ ಯಾದಗಿರಿಲಿ ಶಿಕ್ಷಣವನ್ನು ಮುಗಿಸ್ಕೊಂಡು ಈಗ UPSC ಕ್ರ್ಯಾಕ್ ಮಾಡಿದ್ದೀರಾ. ಏನು ಹೇಳ್ತೀರಿ ಈಗ ಈ ಬಗ್ಗೆ ಅಂತ? ಸರ್, ತುಂಬ ಹೆಮ್ಮೆ ವಿಷಯ ಸರ್. ಒಬ್ಬರಲ್ಲ 4 ಜನ ಯಾದಗಿರಿಂದ ಇವಾಗ UPSC ಕ್ಲಿಯರ್ ಮಾಡಿದ್ದಾರೆ ಅಂದರೆ ಮುಂದೆ ಇನ್ನೂ 40 ಜನನೂ ಕ್ಲಿಯರ್ ಮಾಡ್ಬೋದು. ಇನ್ನೆಲ್ಲರೂ ಲೈಕ್ IAS ಅಂದರೆ ಅಷ್ಟೊಂದು ಕಷ್ಟ ಅಲ್ಲ, ನಾವು ಮಾಡ್ಬೋದು, ಇನ್ನೂ ಯಾರೋ ಮಾಡ್ಬೋದು ಅಂದರೆ ತಾವೆಲ್ಲರೂ ಮಾಡ್ಬೋದು ಸರ್. ಅಷ್ಟೇ ಸರ್. ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಇದು 3 ಪಾಲನೆ ಮಾಡಿದರೆ ಎಲ್ಲರೂ ಪಾಸ್ ಆಗ್ತಾರೆ ಸರ್. ಈಗ ಶೈಕ್ಷಣಿಕವಾಗಿ ಹಿಂದುಳಿದೆ ಅನ್ನೋಂಥ ಒಂದು ಮೈಂಡ್ ಸೆಟ್ ಜನರಲ್ಲಿ. ಸೊ ಇದನ್ನ ಆಚೆ ಬರಬೇಕು, ಮತ್ತು ಅವರು ಕೂಡ ಪ್ರಯತ್ನ ಮಾಡಬೇಕು, IAS ಆಗಬೇಕು, IPS ಆಗಬೇಕು ಅಂತ ಅಭ್ಯರ್ಥಿಗಳಿಗೆ, ಅಂತ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಿರ್ತಾವೆ ಸರ್? ಡ್ರೀಮ್ ಬಿಗ್, ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿ ಕಾನ್ಫಿಡೆಂಟ್. ಎಲ್ಲಿಂದ ಬರ್ತೀವಿ, ಯಾದಗಿರಿ ಶೈಕ್ಷಣಿಕವಾಗಿ ಹಿಂದುಳಿದೆ ಅಂತ ಏನು ಹೇಳ್ತಾರೆ, ಇದನ್ನೆಲ್ಲ ನಾವೆಲ್ಲರೂ ಓದಿ ಇದನ್ನ ನಾವೇ ತೆಗಿಬೇಕು ಸರ್. ಕಲ್ಯಾಣ ಕರ್ನಾಟಕ ಹೇಗೆ ಆಗಿದೆನೋ ಸರ್, ಯಾದಗಿರಿ ಕಲ್ಯಾಣವಾಗಬೇಕು ಸರ್. ಈಗ ಇನ್ನೊಂದು ಪ್ರಶ್ನೆ ಮೇಡಮ್, ಯಾಕಂದರೆ ತಮ್ಮ ಕುಟುಂಬದಲ್ಲಿ ತಮ್ಮ ತಾಯಿಯವರು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ PDO ಕೆಲಸ ಮಾಡ್ತಿದ್ದಾರೆ. ತಮ್ಮ ತಂದೆಯವರು ವೈದ್ಯಕೀಯ ಕ್ಷೇತ್ರದಲ್ಲಿ, ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಒಂದು ನಿವೃತ್ತ ನೌಕರರು. ಅವರು ಯಾವ ರೀತಿ ಸಪೋರ್ಟ್ ಈ ಜರ್ನಿಗೆ ಯಾವ ರೀತಿ ಸಪೋರ್ಟಾಗಿ ನಿಂತ್ಕೊಂಡಿದ್ರಂತ? ಸರ್, ತುಂಬ ಸಪೋರ್ಟ್ ಮಾಡಿದರು ಸರ್. ಅಂದರೆ ವೆರಿ ಸಪೋರ್ಟಿವ್ ಪೇರೆಂಟ್ಸ್. ಯಾವತ್ತೂ ನನಗೆ ಇದು ಮಾಡಬೇಕು, ಈ ಡ್ರೀಮ್ ಯೂಶ್ವಲಿ ಇಷ್ಟು ದೊಡ್ಡ ಡ್ರೀಮ್ ಮಾಡೋಕ್ಕೇ ಭಯ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಯಾವಾಗಲೂ ಜೊತೆಗಿದ್ಬಿಟ್ಟು ನನಗೆ ಏನಕ್ಕೂ ಓದೋ ಟೈಮಲ್ಲಾಗಲಿ ಏನಕ್ಕೂ ಅಂದರೆ ನನಗೆ ಕೊರತೆ ಥರ ಏನೂ ಆಗಿಲ್ಲ ಸರ್. ಇದು ಓದಬೇಕು, ಇದು ಮಾಡಬೇಕು ಅಂತಂದರೆ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ಸರ್. ಸೊ ಈವನ್ ಲೈಕ್ ನಾನು ಕೂತ್ಕೊಂಡು ಓದಿದಾಗ ಎಷ್ಟೊಂದು ಸರ್ತಿ ಅವರು ನನ್ನ ಜೊತೆ ಕೂತ್ಕೊಂಡು ಓದಿದ್ದಾರೆ. ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ರಾತ್ರಿ ಓದ್ತಾ ಇದ್ದಂದರೆ ಎದ್ಬಿಟ್ಟು ಟೀ ಮಾಡ್ಕೊಡೋದಾಗಲಿ ಆ ಥರ ಎಲ್ಲ ಎಷ್ಟೊಂದು ಮಾಡಿದ್ದಾರೆ ಸರ್. ತುಂಬ ಲೈಕ್ ನಾಟ್ ಜಸ್ಟ್
ಪೇರೆಂಟ್ಸ್ ಅಂದರೆ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಪೂರ್ತಿ ಫ್ಯಾಮಿಲಿ, ಅಜ್ಜಿ ತಾತ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅದೇ ತಮ್ಗೆ MBBS ಮುಗಿದಿದೆ ಯಾವಾಗ, ಮತ್ತು ವೈದ್ಯಕೀಯ ಕ್ಷೇತ್ರ ಆಯ್ಕೆ ಅಂದರೆ ಕೆಲಸ ಮಾಡೋದು ಆರಂಭ ಮಾಡಿದೆ ಯಾವಾಗ, ಮತ್ತು ಯಾವಾಗ ಬಿಟ್ಟು UPSC ಅದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ಎಷ್ಟು ವರ್ಷಗಳ ಒಂದು ಪ್ರಯತ್ನ ಮಾಡಿದ್ರಿ ಅಂತ? ಅಂದರೆ ಸರ್ UPSC ಅವಾಗಲೂ ಬರಿತಾನೆ ಇದೆ, ಬಟ್ ಆದರೆ ಕೆಲಸ ಮಾಡ್ತಾ ಇದೆ. ಅಂದರೆ 23 ಕಂಪ್ಲೀಟಾಗಿ ಬಿಟ್ಬಿಟ್ಟು ಬ್ಯಾಂಗ್ಳೂರ್ಗೆ ಕೆಲಸ ESI ಗುಲ್ಬರ್ಗಲ್ಲಿದೆ, ಆವಾಗ ಬಿಟ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಫುಲ್ ಟೈಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಸರ್. ಅಂದರೆ UGಯಿಂದನೂ ಅಂದರೆ ಪ್ರಿಪ್ರೇಷನ್ ಅಂದರೆ ಒಂದು ಹಂತಕ್ಕೆ ಮಾಡಬೇಕು ಅಂತ ಇತ್ತು ಸರ್, ಬಟ್ ಫುಲ್ ಟೈಮ್ ಆಗಿದ್ದು 23 ಆದಮೇಲೆ. SLC ತಾವು SLC ಕಲಿಯುವಾಗ ಟಾಪ್, ಜಿಲ್ಲೆಗೆ ಟಾಪ್. ಈಗ ಅದೇ ಜಿಲ್ಲೆಯಲ್ಲಿ ತಮಗೇನೋ ಅವಕಾಶ ಸಿಗ್ಬೋದಾ? ಸಿಕ್ಕರೆ ಒಂಥರ ಖುಷಿ ಅಲ್ವಾ ಅಂತ? ಸರ್ ಯೂಶ್ವಲಿ ಹಂಗೆ ಕೊಡಲ್ಲ, ಬಟ್ ಹಂಗೇನಾದರೂ ಕೊಟ್ಟರೆ ತುಂಬ ಖುಷಿ ಇರುತ್ತೆ ಸರ್. ಇದು ಡಾಕ್ಟರ್ ನಿವೇದಿತಾ ಈಗ UPSC ಪಾಸಾಗಿದ್ದಾರೆ. ಅವರು ಹೇಳುವಂಥ ಮಾತಾಗಿದೆ, ಏನೋ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರಾಗಿ ಕೆಲಸ ಮಾಡಿದರು, ಆದರೆ ಈಗ ವೈದ್ಯಕೀಯ ಕ್ಷೇತ್ರವನ್ನು ಬಿಟ್ಟು ಮತ್ತಷ್ಟು ಸೇವೆಯನ್ನು ವಿಸ್ತಾರಗೊಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈಗ UPSC ಪರೀಕ್ಷೆಯನ್ನು ಬರೆಯುವ ಮೂಲಕ ಪಾಸಾಗಿದ್ದರೆ. ಇನ್ನು 469 ರ್ಯಾಂಕ್ ಪಡೆದಂಥ ನಿವೇದಿತಾ ಅವರು ಭಾಳ ಖುಷಿ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರ ಇಡೀ ಕುಟುಂಬ ತಮ್ಮ ಜೊತೆಗೆ ನಿಂತ್ಕೊಂಡು ಭಾಳ ಸಹಾಯ ಮಾಡಿದೆ, ಜೊತೆಗೆ ಸಹಕಾರ ಕೂಡ ಕೊಟ್ಟಿರೋ ಕಾರಣಕ್ಕಾಗಿ ನಾನಿವತ್ತು UPSC ಕ್ರ್ಯಾಕ್ ಮಾಡೋಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.